ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಲೇಟೆಸ್ಟ್ ಬಿಗ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಅಲ್ಲಿ ಮೇನ್ ಥಿಂಗ್ ಎಲ್ಲ ಕೂಡ ತೀರ್ಮಾನಗಳು ಆದ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಅಲ್ಲಿ ಬಂದ್ಬಿಟ್ಟು ಮೇನ್ ಥಿಂಗ್ ಒಳ ಮೀಸಲಾತಿಗೆ ಸಿಎಂ ಭೇಟಿ ಮಾಡಿದರೆ ಸ್ವಾಮೀಜಿಗಳು. ನಿಮಗೆ ಗೊತ್ತಿರೋಗೆ ದಲಿತ ಎಡಗೆ ಸ್ವಾಮೀಜಿಗಳು ಭೇಟಿ ಮಾಡಿ ಬೇಗ ನಿರ್ಧಾರ ಕೈಗೊಳ್ಳಬೇಕು, ಸಮುದಾಯದ ಹಿತ ಕಾಯಬೇಕು, ಯಾವುದೇ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಅಂತ ಮನವಿ ಕೂಡ ಮಾಡಿದ್ದಾರೆ. ಸಿಎಂ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ಮುನ್ನ ಸಿಎಂ ಭೇಟಿಗೆ ವಿಧಾನಸೌಧಕ್ಕೆ ಆಗಮಿಸಿದ ಸ್ವಾಮೀಜಿಗಳು ಭದ್ರತೆ ನೆಪವೊಡ್ಡಿ ಪೊಲೀಸರು ಹೇಳಿದ್ದಾರೆ. ಪೊಲೀಸರ ವಿರುದ್ಧ ಕೆಂಡಾಮಂಡಲವಾದ ಸ್ವಾಮೀಜಿಗಳು ನಾಯಿಗಳಂತೆ ತಡೆದಿದ್ದಾರೆ ಅಂತೇಳಿ, ನಮಗೆ ಗೌರವ ನೀಡಿ ಅಂತೇಳಿ ಪೊಲೀಸ್ ವಿರುದ್ಧ ಇದು ಮಾಡಿದ್ದಾರೆ. ಪ್ಲಸ್ SC ಮೀಸಲಾತಿ ಸಮಾನ ಹಂಚಿಕೆಗೆ ಆಗ್ರಹ ಕೂಡ ಮಾಡಿದ್ದಾರೆ. ವೋಟ್ ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿ ಇದೆ, ಅವರು ಕೂಡ ಸುಪ್ರೀಂ ಕೋರ್ಟ್ ಆದೇಶದಂತೆ 50% ಮೀಸಲಾತಿ ಕೊಟ್ಟಿದೆ. ರಾಜ್ಯ ಸರ್ಕಾರ ABC ಸಮಾನವಾಗಿ ಹಂಚಬೇಕಾಗತ್ತೆ. ಒಂದು ವೇಳೆ ಸಮಪಾಲು ನಡೆದಿದ್ರೆ ಹಳೆಯ ಮಾದರಿ ಕೂಡ ಮಾಡಬೇಕು. ಯಥಾಸ್ಥಿತಿ ನಡೆದಿದ್ರೆ ಅನ್ಯಾಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. 5-5-5 ಮಾದರಿಯಲ್ಲಿ ನೀಡಬೇಕು ಅಂತ ಹೇಳ್ತಾ ಇದ್ರು. ಬಟ್ 5-5-5 ಹೇಳ್ತಾ ಇಲ್ಲ. ಅವರು ಒಬ್ಬರಿಗೆ ಜಾಸ್ತಿ ಕೊಟ್ಟು ಒಬ್ಬರಿಗೆ ಕಡಿಮೆ ಮಾಡ್ತಿದ್ದಾರೆ. ಇದು ಕೂಡ ಅನ್ಯಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸಮಾನವಾಗಿ ನೀಡಿಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಆಗ್ಬೋದು ನೇಮಕಾತಿ ಕುರಿತು. ಇದು ಎಷ್ಟು ಇಂಪಾರ್ಟೆಂಟ್ ಕೂಡ ಆಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೇಮಕಾತಿ ಆಗ್ಬೇಕಂದ್ರೆ ಆಯಾ ಸಮುದಾಯದವರು ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಸರ್ಕಾರ ಡಿಲೇ ಕೂಡ ಮಾಡ್ತಾ ಇರೋದು. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ ನೇಮಕಾತಿ ಕುರಿತು. ನಾಳೆ ಮೇನ್ ಬಿಗ್ ಡೇ ಕೂಡ ಆಗಿದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಏನಾಗುತ್ತೆ ನಾವು ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.